2024ರ PUC ದ್ವಿತೀಯ ವರ್ಷದ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳು ಮತ್ತು ಪಾಲಕರು PUC ದ್ವಿತೀಯ ವರ್ಷದ ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂಥದ್ದಾಗಿದೆ. ಇಂದು ದಿನಾಂಕ 10/4/2024ರಂದು PUC ರಿಸಲ್ಟ್ ಪ್ರಕಟವಾಗ್ತಾ ಇರುವಂಥದ್ದು. ಬನ್ನಿ ಈ ಒಂದು ವಿಡಿಯೋದಲ್ಲಿ PUC ರಿಸಲ್ಟು ಪ್ರಕಟವಾಗ್ತಾ ಇರುವಂಥ ಸಮಯ ಮತ್ತು ಯಾವ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಹೇಗೆ ಫಲಿತಾಂಶವನ್ನು ವೀಕ್ಷಣೆ ಮಾಡಿಕೊಳ್ಬೇಕನ್ನೋ ಎಲ್ಲ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಬನ್ನಿ. ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಇಲ್ಲಿ ಪತ್ರಿಕಾ ಪ್ರಕಟಣೆಯ ಮೂಲಕ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಫಲಿತಾಂಶದ ಮಾಹಿತಿಯನ್ನು ಕೊಟ್ಟಿರುವಂಥದ್ದಾಗಿದೆ. ಮಾರ್ಚ್ 2024ರ ದ್ವಿತೀಯ PUC ಪರೀಕ್ಷೆ 1. ಈ ಒಂದು ಪರೀಕ್ಷೆ 1ಅನ್ನು ದಿನಾಂಕ 1/3/2024ರಿಂದ 22/3/2024ರವರೆಗೆ ನಡೆಸಲಾಯಿತು. ಪರೀಕ್ಷೆ 1 ಈ ದಿನಾಂಕದಂದು ನಡೆದಿರುವಂಥದ್ದಾಗಿದೆ. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ. ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 10/4/2024ರಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಫಲಿತಾಂಶ ಪ್ರಕಟಿಸುವುದಕ್ಕಾಗಿ ಇಂದು ಅಂದರೆ 10/4/2024ರಂದು ಬೆಳಗ್ಗೆ 10 ಗಂಟೆಗೆ ಈ ಒಂದು ಮಂಡಳಿಯ ಒಂದು ಆಫೀಸ್ನಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು ಆಗಿದೆ. ಈ ಸುದ್ದಿಗೋಷ್ಠಿ ಕರೆದಿರುವಂಥದ್ದು ಫಲಿತಾಂಶವನ್ನು https://krresults.nic.in ಜಾಲತಾಣದಲ್ಲಿ ದಿನಾಂಕ 10/4/2024ರ ಬೆಳಿಗ್ಗೆ 11 ಗಂಟೆಯ ನಂತರ ವೀಕ್ಷಿಸಬಹುದು. ಅಂದರೆ ಇಂದು 11 ಗಂಟೆಯ ನಂತರ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗ್ತಾ ಇರುವಂಥದ್ದಾಗಿದೆ. ಫಲಿತಾಂಶ ಪ್ರಕಟವಾಗ್ತಾ ಇರುವಂಥ ವೆಬ್ಸೈಟ್ ವಿಳಾಸ ಇರುವಂಥದ್ದು ಈ ರೀತಿಯಾಗಿ ವೆಬ್ಸೈಟ್ನ ವಿಳಾಸ ಇರುವಂಥದ್ದಾಗಿದೆ. ಈ ಒಂದು ವೆಬ್ಸೈಟ್ನ ವಿಳಾಸ ಹೀಗೆ ನೋಡ್ಕೊಳ್ಬೋದಾಗಿರುವಂಥದ್ದು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಗೂಗಲ್ನಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಕೊಳ್ಬೋದಾಗಿರುವಂಥದ್ದು. ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೇರವಾಗಿ ನೀವು ಕ್ಲಿಕ್ ಮಾಡಿ ಹೋಗ್ಬೋದು. ಈ ಒಂದು ವೆಬ್ಸೈಟ್ಗೆ ಬಂದ ನಂತರ ಇಲ್ಲಿ ಫಲಿತಾಂಶವನ್ನು ವೀಕ್ಷಣೆ ಮಾಡ್ಕೊಳ್ಬೋದಾಗಿರುವಂಥದ್ದು ಈ ರೀತಿಯಾಗಿರುವಂಥ ವೆಬ್ಸೈಟ್ ಇರ್ತದೆ. ಈ ವರ್ಷಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಪ್ಡೇಟ್ ಆಗುವಂಥದ್ದು, ಇಲ್ಲಿ ಹಿಂದಿನ ಮಾಹಿತಿ ತೋರಿಸ್ತಾ ಇರುವಂಥದ್ದಾಗಿದೆ. ಈ ವರ್ಷಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಪ್ಡೇಟ್ ಆಗ್ತದೆ. ಅಪ್ಡೇಟ್ ಆದ ನಂತರ ಅಲ್ಲಿ PUC ಸೆಕೆಂಡ್ ಇಯರ್ ಪರೀಕ್ಷೆ 1ರ ರಿಸಲ್ಟ್ಗಾಗಿ ಕ್ಲಿಕ್ ಮಾಡೋದಕ್ಕಾಗಿ ಕೇಳ್ತದೆ. ಅಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡುವುದಕ್ಕೆ ಕೇಳ್ತದೆ. ಇನ್ನಿತರ ಯಾವುದೇ ಮಾಹಿತಿ, ಡೇಟ್ ಆಫ್ ಬರ್ತು ಅಂಶವನ್ನು ಕೇಳಿರುತ್ತದೆ. ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಏನಾಗುವಂಥದ್ದು ರಿಸಲ್ಟ್ ಪ್ರಕಟವಾಗುವಂಥದ್ದು ಆಗಿರ್ತದೆ. ನಿಮ್ಮ ಒಂದು ರಿಸಲ್ಟನ್ನು ಇಲ್ಲಿ ನೋಡ್ಕೊಳ್ಬೋದು. ಹೀಗೆ ಈ ಒಂದು ವೆಬ್ಸೈಟ್ಗೆ ಬಂದು ರಿಸಲ್ಟನ್ನು ಇಂದು 11 ಗಂಟೆಯ ನಂತರ ವೀಕ್ಷಣೆ ಮಾಡಿಕೊಳ್ಬೋದಾಗಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.